The next question is 6/5, 4/10, 8/15 ಇವುಗಳ ಮಸ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಕೊಟ್ಟಿರುವಂತಹ ಸಂಖ್ಯೆಗಳು ಏನಾಗಿವೆ, ಭಿನ್ನರಾಶಿ ಸಂಖ್ಯೆಗಳಾಗಿವೆ. ಇವುಗಳ ಮಸ ಕೇಳ್ತಾ ಇದ್ದಾರೆ. ಓಕೆ, ನೋಡಿ 6/5, ಓಕೆ, 4/10, 8/15 ಮಸ ಕೇಳ್ತಿದ್ದಾರೆ. ಓಕೆ, ಭಿನ್ನರಾಶಿಗಳ ಮಸ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ ಅಂಶಗಳ ಮಸ ಕಂಡುಹಿಡಿಯಬೇಕು. ಓಕೆ, ಅಂಶಗಳ ಮಸ ಕಂಡುಹಿಡಿಯಬೇಕು. ಓಕೆ, ಛೇದಗಳ ಲಸವನ್ನ ಕಂಡುಹಿಡಿಯಬೇಕು ಮಕ್ಕಳೇ. ಓಕೆ, ಛೇದಗಳ ಲಸವನ್ನ ಕಂಡುಹಿಡಿಯಬೇಕು. ಸರಿನಾ? ಇದು ಭಿನ್ನರಾಶಿಗಳ ಮಸ. ನೋಡಿ, ಈಗ ಅಂಶದಲ್ಲಿ ಏನೇನಿದೆ, 6, 4, 8, 6, 4, 8 ಇವೆಲ್ಲ ಸಂಖ್ಯೆಗಳ ಸಾಮಾನ್ಯ ಭಾಜಕ ಯಾವುದು? 2. ಓಕೆ, 2 3 6, 2 8 4, 2 4 8. ಈ 3 2 4ರ 3 ಸಂಖ್ಯೆಗಳ ಸಾಮಾನ್ಯ ಭಾಜಕ ಒಂದನ್ನು ಬಿಟ್ಟು ಬೇರೆ ಇಲ್ಲ. ಹೀಗಾಗಿ ಮಸ 2 ಸಿಕ್ತು. ಓಕೆನಾ? ಈಗ ನೋಡಿ, ಏನ್ ಫೈಂಡ್ ಮಾಡ್ಬೇಕು ಅಂತಂದ್ರೆ ಛೇದಗಳ ಲಸವನ್ನ ಫೈಂಡ್ ಮಾಡ್ಬೇಕು. ಛೇದದಲ್ಲಿ ಏನೇನಿದೆ, 5, 10, 15 ಇದೆ. ಇವೆಲ್ಲ ಸಂಖ್ಯೆಗಳ ಸಾಮಾನ್ಯ ಭಾಜಕ ಯಾವುದು? 5. ಓಕೆ, 5 1 5 2 5 3. ಓಕೆ, ಈಗ ನೆಕ್ಸ್ಟ್ ಈ 2 ಯಾವ ಸಂಖ್ಯೆಯಿಂದ ಭಾಗ ಆಗ್ತದೆ? 2 1 2. ನೆಕ್ಸ್ಟ್ 3 ಇದೆ, 3 1 3. ಓಕೆ, ಲಸ ಎಷ್ಟು ಬರುತ್ತೆ ಮಕ್ಕಳೇ? 5 10 10 3 30. ಈ ಛೇದಗಳ ಲಸ 30 ಬರುತ್ತೆ. ಈಗ ನೋಡಿ, ನಮ್ಗೆ ಏನು ಹೇಳಿದ್ರು, ಭಿನ್ನರಾಶಿಗಳ ಮಸ ಕಂಡುಹಿಡಿಯಬೇಕಂತಂದ್ರೆ ಅಂಶಗಳ ಮಸ ಛೇದಗಳ ಲಸ ಬರ್ಬಿಡಿ. ಅಂಶಗಳ ಮಸ ಎಷ್ಟು? 2, ಛೇದಗಳ ಲಸ 30. ಓಕೆ, ಈಗ ನೋಡಿ, ಅಂಶ ಛೇದ ಕಟ್ ಆಗುತ್ತೆ. 2 1 2 15. ಓಕೆ, 1/15 ಉತ್ತರ ಬೇಕು. ಓಕೆ, 1/15 ಉತ್ತರ ಬೇಕು. ಯಾವ ಆಪ್ಷನ್ ಅಲ್ಲಿ ಕೂಡ 1/15 ಇಲ್ಲ. ಹೀಗಾಗಿ ಇದೇ ಉತ್ತರ ಆಗಿರುತ್ತೆ. 2/30 ಯಾವ ಆಪ್ಷನ್ ಅಲ್ಲಿ ಇದೆ ಹುಡುಗಿ? ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಆಗಿದೆ ಮಕ್ಕಳೇ. ಅರ್ಥ ಆಗಿದೆಯಲ್ಲ?